ಹಲೋ ಫ್ರೆಂಡ್ಸ್, ಇವತ್ತು ನಾನು ಮನೇಲಿ ಘಮ ಘಮ ತುಪ್ಪ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬೆಣ್ಣೆನ ತಗೊಂಡಿದ್ದೀನಿ. ಇದು ಮನೇಲೇ ಮಾಡಿರುವಂಥ ಬೆಣ್ಣೆ. ನಂದಿನಿದು ಆರೆಂಜ್ ಕಲರ್ ಪ್ಯಾಕ್ ಬರುತ್ತಲ್ವ, ಅದರಿಂದ ಕೆನೆ ತೆಗೆದ್ಬಿಟ್ಟು ಮಾಡಿರುವಂಥದ್ದು. ಇದು ಆಲ್ಮೋಸ್ಟ್ 5 to 6 ಲೀಟರ್ಸ್ ಹಾಲಿದು ಬೆಣ್ಣೆ ಇದು. ನೋಡಿ, ಇದೀಗ ಸ್ವಲ್ಪ ಸ್ಟಿರ್ ಮಾಡ್ತಾ ಇದ್ದೀನಿ, ಮೆಲ್ಟ್ ಆಗ್ತಾ ಇದೆ ಇದು. ಮತ್ತು ಇದು ಯಾವತ್ತೂ ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಇದೇನು ವೈಟ್ ನೊರೆ ಥರ ಕಾಣಿಸ್ತಾ ಇದೆ. ಇದು ಕಂಪ್ಲೀಟಾಗಿ ಒಂದು ಸತಿ ಬೆಣ್ಣೆ ಮೆಲ್ಟ್ ಆದಮೇಲೆ ಕ್ಲಿಯರ್ ಆಗೋಗುತ್ತೆ, ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಇದು. ನಿಧಾನಕ್ಕೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಿ. ನೋಡಿ, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ತುಂಬ ಜನ ಹೇಳ್ತಾರೆ ನನಗೆ ತುಪ್ಪ ಹೆಂಗೆ ಮಾಡೋದು ಅಂತಲೇ ಗೊತ್ತಾಗಲ್ಲ, ಎಷ್ಟು ಬಾಯ್ಲ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಲೇ ನಾನು ಎಡಿಟು ಮಾಡಿಲ್ಲ ಮಧ್ಯ. ನೋಡಿ, ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಇವಾಗ ಇನ್ನೊಂದೇನೆಂದರೆ, ತುಪ್ಪ ಆಗ್ತಾ ಬಂದಂಗೆ ಏನಾಗುತ್ತೆ, ಬಾಣಲಿ ಸೈಡಿಗೆ ಲೈಟ್ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ನಾನದು. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ, ನೊರೆ ಥರನೂ ಬರ್ತಾ ಇದೆ. ಇವಾಗ ನಿಧಾನಕ್ಕೆ ಸೈಡಿಗೆ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಲೈಟ್ ಬಂದಿದೆ ಆಲ್ರೆಡಿ. ನೋಡಿ, ಸೈಡಿಗೆಲ್ಲ ಬ್ರೌನ್ ಬರ್ತಾ ಇದೆ. ಆ ಥರ ಬ್ರೌನ್ ಬಂದ ತಕ್ಷಣ ಆಲ್ಮೋಸ್ಟ್ ಆಗಿದೆ ಅಂತಲೇ ಅರ್ಥ. ನೀವು ಫ್ಲೇಮ್ ಆಫ್ ಮಾಡಿಬಿಟ್ಟು ಸೈಡಿಗೆ ಇಟ್ಬಿಡ್ಬೋದು ಅದನ್ನು. ನಂದು ಆಗಿದೆ ಇಲ್ಲಿ. ನೋಡಿ, ಫುಲ್ ಬ್ರೌನ್ ಆಗಿದೆ, ಸೈಡಿಗೆ ತುಪ್ಪನೂ ಆಗಿದೆ. ಇವಾಗ ಸ್ವಲ್ಪ ಸೈಡಿಗೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಇಡೋಣ. ಆವಾಗ ಏನಾಗುತ್ತೆ ಅಂದರೆ, ಬ್ಲ್ಯಾಕ್ ಕಲರ್ ವೇಸ್ಟ್ ಇದೆ ಅಲ್ವಾ, ಅದು ಕೆಳಗಡೆ ಹೋಗಿ ಫುಲ್ ಸೆಟ್ಲ್ ಆಗುತ್ತೆ. ಆಮೇಲೆ ಫಿಲ್ಟ್ರ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.